ಯಾವುದೇ ಕಾರಣಕ್ಕೂ ಲವರ್ ಮಧ್ಯೆ ಆಗಲಿ, ಗಂಡ ಹೆಂಡತಿ ಮಧ್ಯೆ ಆಗಲಿ ಈ ಮಾತುಗಳನ್ನು ಹೇಳಬೇಡಿ. ಸಪೋಸ್ ಹೇಳಿದರೆ ಸಾರಿ ಕೇಳ್ಬಿಟ್ಟು ಆವಾಗಲೇ ಸರಿಪಡಿಸ್ಕೊಳ್ಳಿ. ಇಲ್ಲ ಅಂದರೆ ಶಾಶ್ವತವಾಗಿ ಅವ್ರ ಪ್ರೀತಿ, ಮನಸ್ಸಲ್ಲಿರ್ತಕ್ಕಂಥ ಒಂದು ನಂಬಿಕೆ ಎಲ್ಲ ಕಳ್ಕೊಂಡ್ಬಿಡ್ತೀರಾ. ಅಷ್ಟು ಡೇಂಜರಸ್ ಮಾತು. ಓಕೆ, ನೋಡಿ, ಮಾತುಗಳಿಂದನೇ ಮನಸ್ಸು ಗೆಲ್ಬೋದಂತೆ, ಅದೇ ಮಾತಿಂದ ಒಬ್ಬರು ಮನಸ್ಸನ್ನು ಹಾಳು ಮಾಡ್ಬೋದಂತೆ. ಓಕೆ, ಮಾತು ತುಂಬ ಮುಖ್ಯ ಇರುತ್ತೆ. ಸಪೋಸ್ ಅಪ್ಪಿತಪ್ಪಿ ಮಾತಾಡ್ಬಿಟ್ರು ಸರಿಪಡಿಸ್ಕೊಳ್ಳೋದು ತುಂಬ ಮುಖ್ಯ ಇದೆ. ಸೊ ಏನು ಆ ಮಾತುಗಳು ನೋಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ. ಫೀಸ್ ಇರುತ್ತೆ, ಫ್ರೀ ಇರಲ್ಲ. ಕಾಲ್ ಮಾಡ್ಬೋದು, ಅವ್ರು ವಾಟ್ಸಪ್ ಮಾಡ್ಬೋದು. ವಿಡಿಯೋ ಕೊನೆ ತನಕ ನೋಡಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಯಾವ ಮಾತನ್ನು ಆಡಬಾರ್ದು ಅಂತ ಹೇಳಿದ್ರೆ, ಫಿನಾನ್ಷಿಯಲ್ ಸೇಫ್ಟಿ ತುಂಬ ಮುಖ್ಯ ನನಗೆ. ನಾನು ಇವತ್ತೊಂದು ಕೌನ್ಸಿಲಿಂಗ್ ನಾನು ಅಟೆಂಡ್ ಮಾಡಿದೆ. ಸುಮಾರು ಜನ ಮಾಡ್ತಿರ್ತಾರೆ, ಬಟ್ ಜೊತೆಗಿರ್ತಕ್ಕಂಥ ಯಾರು ಪಾರ್ಟ್ನರ್ ಪ್ರೀತಿಯಿಂದ, ಅದು ಹೆಂಗೆ ಅಂದರೆ ಪ್ರೀತಿಯಿಂದ ಕೇಳೋದು ಬೇರೆ, ಬಟ್ ನನಗೆ ಫಿನಾನ್ಷಿಯಲ್ ಸಪೋರ್ಟ್ ತುಂಬ ಮುಖ್ಯ, ನನಗೆ ಅಷ್ಟು ಕೊಡಲೇಬೇಕು, ನನಗೆ ಮಂತ್ಲಿ ಕೊಡಬೇಕು ಅಂತ. ಸೊ ನೋಡಿ, ಈ ಮಾತೇನಾಗತ್ತೆ, ಗೆರೆ ಹೊಡೆದ್ಬಿಟ್ಟು ದುಡ್ಡೇ ಬೇಕು ಅಂತ ದುಡ್ಡಿಗೆ ಪ್ರಯಾರಿಟಿ ಕೊಟ್ಟಾಗ ಗಂಡ ಯಾಕೆ ಬೇಕು, ಅಥವಾ ಹೆಂಡತಿ ಆಗಬೇಕು, ಅಥವಾ ಮಕ್ಕಳೇ ಆಗಬೇಕು? ನನ್ನ ಪಾಯಿಂಟ್, ಪ್ರೀತಿಯಿಂದ ತಾನೇ ಇರಬೇಕಾಗಿರೋದು. ಪ್ರೀತಿಯಿಂದ ಕೇಳಿ, ಅಥವಾ ಅವ್ರು ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡಿಸಿ. ಆದರೆ ಅದನ್ನೇ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಅದೇ ಬೇಕು ಅಂತ ಐ ಥಿಂಕ್ ಆ ಮಾತುಗಳನ್ನ ಆಡಿದಾಗ ಜೊತೆಗಿರೋ ಪಾರ್ಟ್ನರ್ ಮನಸ್ಸಲ್ಲಿ 100% ಜಾಗ ಉಳಿಯೋಕ್ಕೆ ಸಾಧ್ಯ ಇಲ್ಲ. ಮನಸ್ಸಲ್ಲಿ ಮಾತ್ರ ಪ್ರೀತಿ ಉಳಿಯೋಕ್ಕೆ ಸಾಧ್ಯನೇ ಇಲ್ಲ. ನೀವು ಅದಕ್ಕೆ ಪ್ರಿಯಾರಿಟಿ ಕೊಡ್ತಿದ್ರೆ ಅನ್ನೋದು ಫೀಲ್ ಆಗುತ್ತೆ. ಓಕೆ, ಏನಕ್ಕೆ ಬೇಕು ದುಡ್ಡು ಬದುಕೋಕ್ಕೆ ಬೇಕಿಲ್ಲ ಅಂತ ಹೇಳ್ತಿಲ್ಲ, ಬಟ್ ನೀವು ಆಡುವಂಥ ಮಾತಲ್ಲಿ ವ್ಯಕ್ತಿಗಿಂತ ಜಾಸ್ತಿ ದುಡ್ಡಿಗೆ ಮರ್ಯಾದೆ ಕೊಡ್ತಿದ್ರೆ ಅನ್ನೋದು ಗೊತ್ತಾಗುತ್ತೆ. ಇದರಿಂದ ಪ್ರೀತಿ ಕಡಿಮೆ ಆಗೋ ಸಾಧ್ಯತೆ ಇದೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನನ್ನಿಂದಾನೇ ನೀನು ಅನ್ನೋ ಮಾತು. ನನ್ನಿಂದಾನೇ ನೀ ಎಲ್ಲ ಚೆನ್ನಾಗಿರೋದು, ನನ್ನಿಂದಾನೇ ನೀನು ಇಷ್ಟು ರಿಚೆಸ್ಟ್ ಆಗಿರೋದು, ಅದೃಷ್ಟ ಬಂದಿರೋದು. ಈ ಮಾತು ಯಾವುದೇ ಕಾರಣಕ್ಕೆ ಮಾತಾಡಬೇಡಿ. ನನ್ನಿಂದ ಅನ್ನೋದು ಒಂದು ಈಗೋ ಆ್ಯಕ್ಚುಲಿ. ಓಕೆ, ಆ್ಯಕ್ಚುಲಿ ನಾವು ಮಾಡಿದ್ರೂ ಏನು ಮಾಡಿಲ್ಲ, ಎಫರ್ಟ್ ಇದೆ, ಏನೋ ಜೊತೆನಲ್ಲಿ ಇದ್ದೀನಿ ಅಷ್ಟೇ, ಒಳ್ಳೇದಾಗಲಿ, ಫೈನಲಿ ಮಾತಾಡೋ ಒಂದು ವೇ ಇರುತ್ತಲ್ಲ, ಅದು ತುಂಬ ಮುಖ್ಯ. ನನ್ನಿಂದಾನೇ ಒಂದು ಈಗೋ ಮೈಂಡ್ ಸೋರ್ಸ್. ನನ್ನಿಂದ ಅನ್ನೋದು ತುಂಬ ಹಾಳು ಆ್ಯಕ್ಚುಲಿ, ಅದು ಮಾಡಲೇಬಾರ್ದು, ಮಾತಾಡಲೇಬಾರ್ದು. ಸೊ ಆ ನನ್ನಿಂದ ಅನ್ನೋ ಮಾತು ಬರಬಾರ್ದು. ಸೊ ಏನಂತ ಹೇಳಿದ್ರೆ, ಇರಲಿ ಒಳಗಡೆ ಒಂದು ಪ್ರೌಡ್ ಫೀಲ್ ಇದೆ, ಬಟ್ ಅದನ್ನು ಹೇಳ್ಬಿಟ್ಟು ನೋವು ಮಾಡುವಂಥ ಮಾತಾಡ್ಬಿಡಿ. ಹಂಗೆ ಮಾಡೋಗಿದ್ರೆ ನೀವ್ಯಾಕೆ ಹೆಲ್ಪ್ ಮಾಡ್ಬೇಕು? ನನ್ನಿಂದ ಅನ್ನೋದಾದ್ರೆ ನಾನು ಅದನ್ನು ಒಪ್ಕೊಳ್ಳಲ್ಲ ಆ್ಯಕ್ಚುಲಿ. ಬಟ್ ಏನಂತ ಹೇಳಿದ್ರೆ, ನಮ್ಮದು ಇದು ಸೊ ನಾವು ಮಾಡಿದ್ದೀವಿ, ಅದನ್ನು ಇಬ್ಬರು ಶೇರ್ ಮಾಡಿದ್ದೀವಿ ಅನ್ನೋದು ಬರ್ಬೇಕು ಬಿಟ್ರೆ, ಅಥವಾ ಮಾಡಿರೋದನ್ನ ಒಳಗಡೆ ಪ್ರೌಡ್ ಫೀಲ್ ಇರಲಿ. ಓಕೆ, ಅದು ಬಿಟ್ಕೊಂಡು ನನ್ನಿಂದನೇ ನೀನೆಲ್ಲ ಅಂತ ಹೇಳಿದಾಗ 100% ಬೇಜಾರಾಗತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನನಗೋಸ್ಕರ ಏನೂ ಮಾಡಿಲ್ಲ. ಆ್ಯಕ್ಚುಲಿ ಎಲ್ಲ ಮಾಡಿದ್ರು ನನಗೋಸ್ಕರ ಏನೂ ಮಾಡಿಲ್ಲ ಅನ್ನೋ ಮಾತಿದೆಯಲ್ಲ, ಮನಸ್ಸಲ್ಲಿ ಲೈಕ್ ಏನಂತ ಹೇಳಿದ್ರೆ, ಲೈಕ್ ಆರದ ಗಾಯ ಥರ ಉಳಿದೋಗ್ಬಿಡುತ್ತೆ ಕಂಪ್ಲೀಟ್ ಆಗಿ. ಇಷ್ಟೇ ಮಾಡಿದ್ರೂ ಅದೊಂದು ಮಾಡಿದ್ದಾರೆ ಅನ್ನೋ ಫೀಲ್ ಇರಬೇಕು, ನಮಗೆ ತುಂಬ ಮಾಡಿದ್ದೀರ ಅನ್ನೋದಿರಬೇಕು. ಆ್ಯಕ್ಚುಲಿ ಯಾವುದು ಮರಿಬಾರ್ದು. ಏನು ಮಾಡಿದ್ದೀರ ನನಗೋಸ್ಕರ ಅಂತ ಮಾತು ಬಂದಾಗ ಅವರಿಗೆ ಇಷ್ಟೆಲ್ಲ ಮಾಡಿದ್ದು ಮರ್ತ್ಬಿಟ್ರೆ ಇವರು ಅಂದರೆ ಲೆಕ್ಕಕ್ಕೆ ಇಲ್ವಾ? ಇದೆಲ್ಲ ಯೋಚನೆ ಬರೋಕ್ಕೆ ಶುರುವಾಗತ್ತೆ, ಹರ್ಟ್ ಆಗತ್ತೆ. ಓಕೆ, ಅದು ನಿಮಗೂ ಇರಬೇಕು ಮಾಡಿದ್ದಾರೆ ಅಂತೇಳಿ. ಅವರು ಬಾಯ್ಬಿಟ್ಟು ನಾನು ಮಾಡಿದ್ದೀನಿ ಅಂತ ಹೇಳಲ್ಲ, ಬಟ್ ನಿಮಗದು ನೆನಪಿರಬೇಕು. ಈ ಮಾತುಗಳಿಂದ ಮನಸ್ಸು ತುಂಬ ಒಡೆದೋಗುತ್ತೆ ಜೊತೆಗಿರೋದು. ನೆಕ್ಸ್ಟ್ ಮಾತೇನು ಅಂತ ಹೇಳಿದ್ರೆ, ಲೈಕ್ ನಾನು ಇರೋದೇ ಹಿಂಗೆ, ಬೇಕಾದರೆ ಇರೋಲ್ಲ ಹೊರಟೋಗೋ ಅನ್ನೋ ಮಾತು. ನಾನು ಇರೋದೇ ಹೆಂಗೆ ಬೇಕಾದ್ರೆ, ದಯವಿಟ್ಟು ಈ ಮಾತು ಮಾತಾಡ್ಬಿಡಿ. ಅಡ್ಜಸ್ಟ್ ಆಗೋಣ. ನಿಮ್ಗೆ ಇಷ್ಟ ಇಲ್ವ ಹೇಳಿ, ಹೆಂಗೆ ಬದುಕಬೇಕು ಹೇಳಿ, ಬದುಕೋಣ ಅಂತ ಪ್ರೀತಿಯಿಂದ ಹೇಳಿ. ಅದು ಮಾತು ಕನೆಕ್ಟ್ ಆಗುತ್ತೆ, ಮನಸ್ಸಿಗೆ ಮುಟ್ಟುತ್ತೆ. ಅದು ಬಿಟ್ಕೊಂಡು ನಾನು ಇರೋದೇ ಹಿಂಗೆ ಅಂತ ಬಂದಾಗ, ಸೊ ಇವರೊಟ್ಟಿಗೆ ನಾನು ಬದುಕು ಹಂಚ್ಕೊಳ್ತಾ ಇರೋದು, ಇವರೊಟ್ಟಿಗೆ ನಾನು ಇರುವಂಥದ್ದು, ಯಾಕಾದ್ರೂ ನನ್ನ ಜೀವನ ಹಂಚ್ಕೊಳ್ತಾ, ಇದೆಲ್ಲ ಫೀಲ್ ಬರೋಕ್ಷು. ಯಾಕೆ ನಾವು ಜೊತೆಗೆ ಹೆಂಗಿರ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಸದಾ ಜಗಳ, ಸದಾ ಕೋಪ ಯಾರಿಗೂ ಇಷ್ಟ ಆಗಲ್ಲ. ಹೇಳುವಂಥ ರೀತಿಯಲ್ಲಿ ಮೃದುತ್ವ ಇರಬೇಕು. ಎಲ್ಲಿದ್ದೀವಿ, ಹೆಂಗೆ ಮಾತಾಡಬೇಕು, ಕಾಮನ್ ಸೆನ್ಸ್ ಇರಬೇಕು. ಹೇಳುವಂಥ ರೀತಿಯಲ್ಲಿ ಬದಲಾವಣೆ ಆಗಬೇಕು. ತಪ್ಪು ಮಾಡೋ ಸಹಜ, ಕೂರಿಸ್ಕೊಬೇಕು. ಫ್ಯೂಚರ್ ಬಗ್ಗೆ ಒಳ್ಳೇದೇ ಮಾತಾಡಬೇಕು. ಇರೋಷ್ಟನ್ನ ಚೆನ್ನಾಗಿರೋಣ ಅಂತ ಇರ್ಬೇಕು. ಯಾರು ಪರ್ಮನೆಂಟಾಗಿ ಬದುಕಕ್ಕೆ ಬಂದಿಲ್ಲ. ಅದೆಲ್ಲ ಬಿಟ್ಬಿಟ್ಟು ಈ ಥರದ್ದು ಮಾತಾಡಿದಾಗ ಮನಸ್ಸು ಹಾಳು ಮಾಡುವಂಥ ಮಾತುಗಳನ್ನು ದಯವಿಟ್ಟು ಮಾತಾಡಬೇಡಿ. ಒಂದ್ಸಲ ಮನಸ್ಸು ಹೊಡೆದ್ರೆ ಮತ್ತೆ ಸರಿ ಮಾಡಲಿಕ್ಕೆ ಭಾಳ ಕಷ್ಟ ಇದೆ. ಈ ಪಾಯಿಂಟಲ್ಲಿ ಈ ವಿಡಿಯೋದಲ್ಲಿ ಯಾವ ಪಾಯಿಂಟ್ ಇಷ್ಟ ಆಯಿತು ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ನಮಸ್ತೆ.